ಇಲ್ಲಿರುವಂತಹ ಎಲ್ಲ ಪತ್ರಕರ್ತರಿಗೂ ಮತ್ತು ನಮ್ಮೆಲ್ಲರ ಫ್ಯಾಮಿಲಿ ಕೂಡ ಇಲ್ಲಿದೆ, ಅವರೆಲ್ಲರಿಗೂ, ಫ್ಯಾಮಿಲಿ, ಫ್ರೆಂಡ್ಸ್ ಆ್ಯಂಡ್ ಎಲ್ಲ ಟೆಕ್ನಿಷಿಯನ್ಸ್ಗೂ ನನ್ನ ನಮಸ್ಕಾರಗಳು. ತುಂಬ ದಿನದಿಂದ ನನ್ನ ತಮ್ಮ ಪ್ರಜ್ಯೋತ್ ರಾವ್ ತುಂಬ ಪ್ರಯತ್ನ ಪಡ್ತಾ ಇದ್ದ. ಸೊ ನನ್ನ ತಂದೆ ಹೆಸರು ರಾವ್ ಅಂದರೆ ಶ್ರೀನಿವಾಸ ರಾವ್ ಅಂತ. ಸೊ ಅದನ್ನು ಹೇಳೋಕ್ಕೆ ತುಂಬ ಖುಷಿ ಆಗುತ್ತೆ ನನಗೆ. ಇವತ್ತು ಇಲ್ಲಿ ಕೂತ್ಕೊಂಡು ಮಾತಾಡ್ತಿದ್ದೀನಿ, ಅಪ್ಪನ ಹೆಸರು ಹೇಳಬೇಕು ಅಂತ. ಅವರಿವತ್ತಿಲ್ಲ, ಅವ್ರು ಇದ್ದಿದ್ರೆ ಬಹಳ ಖುಷಿ ಪಡ್ತಾಯಿದ್ರು. ಆ್ಯಂಡ್ ವಿಡಿಯೋ ನೋಡಿದೆ ಆ್ಯಂಡ್ ತುಂಬ ಪ್ರಾಮಿಸಿಂಗ್ ಆಗಿದೆ. ಬಹಳ ಅವಕಾಶಗಳನ್ನು ಯಾರೂ ಅವಕಾಶ ಕೊಡ್ತಾ ಇಲ್ವಲ್ಲ, ಎಷ್ಟೋ ಪ್ರತಿಭೆಗಳಿಗೆ ಅವಕಾಶ ಸಿಗೋದಿಲ್ಲ. ಸೊ ನನ್ನ ಕೈಲಾದಷ್ಟು ನಾನು ಅವನಿಗೆ ಸಪೋರ್ಟಿವ್ ಆಗಿರಬೇಕು ಅನ್ನೋದು ನನಗಿತ್ತು. ಸೊ ಇವತ್ತು ಬಹಳ ಖುಷಿಯಾಗಿದೆ. ಆ್ಯಂಡ್ ಕಥೆ ಬಗ್ಗೆ ಏನಾದರೂ ಹೇಳಬೇಕು ಅಂದರೆ, ಬಹಳಷ್ಟು ಟೀನೇಜರ್ಸ್ಗೆ ತುಂಬ ಕನೆಕ್ಟ್ ಆಗುತ್ತೆ ಇದು. ಆ್ಯಂಡ್ ಬ್ರೇಕಪ್ ಆದಮೇಲೆ ಹೊರಗೆ ಬರೋಕ್ಕೆ ತುಂಬ ಕಷ್ಟಪಡ್ತಾರೆ. ಒಂದು ಲೈಫ್ ಇದೆ, ಅದಾದಮೇಲೂ ಒಂದು ಲೈಫ್ ಇದೆ ಅನ್ನೋದನ್ನು ಬಹಳ ಜನ ಮರ್ತು ಹೋಗ್ತಾರೆ. ಸೊ ಅದನ್ನು ಈ ಕತೆ ತೋರಿಸ್ಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ನೀವೆಲ್ಲರೂ ಇಷ್ಟಪಡ್ತೀರಾ, ಸಪೋರ್ಟ್ ಮಾಡ್ತೀರಾ ಮುಂದೆನೂ ಅಂತ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಮಾಧ್ಯಮ ಮಿತ್ರರಿಗೆ, ಸ್ನೇಹಿತರಿಗೆ ಮತ್ತು ಇಲ್ಲೆಲ್ಲರಿಗೂ ನಮಸ್ಕಾರ. ಹೆಸರೇ ಕೀರ್ತಿ ಐ ಲವ್ ಯು. ಎಷ್ಟು ಮುದ್ದಾಗಿದೆ ಹೆಸರು, ಕೀರ್ತಿ ಐ ಲವ್ ಯು ಅಂತ ಹೇಳಿ. ಸೊ ಕೀರ್ತಿ ಐ ಲವ್ ಯು ಅಂತ ಹೆಸರು ಕೇಳಿದ ತಕ್ಷಣ ಅದ್ರ ಏನೋ ಒಂದು ಎನರ್ಜಿ ಇತ್ತು ಅದರಲ್ಲಿ, ತುಂಬ ಚೆನ್ನಾಗಿದೆ ಅಂತ ಹೇಳಿ. ಆಮೇಲೆ ಇಲ್ಲೆಲ್ಲರೂ ಇರೋರೆ ತುಂಬ ಏನಾದರೂ ಹುರುಪಿಂದ ಏನಾದರೂ ಮಾಡಬೇಕು ಅಂತ ಅನ್ನೋ ಒಂದು ಹೊಸ ಹುರುಪಿಟ್ಕೊಂಡಿರೋಂಥವ್ರು. ಸ್ಪೆಷಲಿ ಡೈರೆಕ್ಟರು ನಿರಂಜನ್ ಏನಾದರೂ ಸರ್ ನನ್ನ ಹಾಡು ಕೇಳಿ ಫಸ್ಟ್ ಅಂತ ಹೇಳಿ ಹಾಡು ತೋರಿಸಿದ್ರು. ಆಮೇಲೆ ಅರ್ಫಾಜ್ ಉಲ್ಲಾ ಹಾಡಿರುವಂಥ ಹಾಡಿದು ತುಂಬ ಚೆನ್ನಾಗಿದೆ. ಅರ್ಫಾಜ್ ಅವರ ವಾಯ್ಸ್ ತುಂಬ ಫೆಮಿಲಿಯರ್ ಆಗಿದೆ ಆಲ್ರೆಡಿ. ಸೊ ಹಾಡು ಕೇಳಿಸ್ಕೊಂಡ ತಕ್ಷಣ ತುಂಬ ಚೆನ್ನಾಗಿದೆ, ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಅನ್ನಿಸ್ತು. ಸೊ ಆಮೇಲೆ ವಿಜುವಲ್ ಬಂದುಬಿಟ್ಟು ನಮ್ಮ ಪ್ರಜ್ಯೋತ್ ತೋರಿಸುವ ವಿಜುವಲ್ಲು ನಾನು ಹೇಳಿದೆ ಎಲ್ಲೋ ಒಂದು ಸ್ವಲ್ಪ ಡಲ್ ಆಗಿದೆಲ್ಲ ಯಾಕೆ ಅಂತ ಹೇಳಿದೆ. ಇಲ್ಲ ಸರ್ ಇದನ್ನು DA ಆಗಿಲ್ಲ, ಇಟ್ ಇಸ್ DA ಗೋಯಿಂಗ್ ಆನ್ ಅಂತ ಹೇಳಿದ್ರು. ಒಂದು ಬೆಸ್ಟ್ ಫ್ರೆಂಡ್ ಅಥವಾ ಥರ್ಡ್ ಪರ್ಸನ್ ಬಂದರೆ ಕತೆ ಯಾವ ಥರ ಚೇಂಜ್ ಆಗುತ್ತೆ ಅಂತ. ಆ್ಯಂಡ್ ಈ ಸಿನಿಮಾದಲ್ಲಿ ನನ್ನ ಕ್ಯಾರೆಕ್ಟರ್ ಫುಲ್ ಡಿಸೆಂಟ್ ಇನ್ನೋಸೆಂಟ್ ಆಗಿರ್ತೀನಿ. ಸೊ ಎಂಡಿಂಗಲ್ಲಿ ಯಾವ ಥರ ಚೇಂಜ್ ಆಗ್ತೀನಿ ಅಂತ ಈ ಮೂವಿಲಿ ತೋರಿಸಿದ್ದಾರೆ. ಆ್ಯಂಡ್ ಟೀಮ್ ಬಗ್ಗೆ ಹೇಳಬೇಕಂದ್ರೆ ತುಂಬ ಸಪೋರ್ಟಿವ್. ಆ್ಯಂಡ್ ಡೈರೆಕ್ಟರ್ಸ್ ತುಂಬ ಸಪೋರ್ಟ್ ಮಾಡಿ ಎಲ್ಲದಕ್ಕೂ ಗೈಡ್ ಮಾಡಿದ್ದಾರೆ ಚೆನ್ನಾಗಿ. ಆ್ಯಂಡ್ ಮುದ್ದಾದ ಮೂಗುತಿ ಸಾಂಗ್ 15th ರಿಲೀಸ್ ಆಗಿದೆ. ತುಂಬ ಒಳ್ಳೆ ರೆಸ್ಪಾನ್ಸ್ ಸಿಗ್ತಾಯಿದೆ. ಮೂವಿಗೂ ಹೀಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಯುವ ಪ್ರೇಮಿಗಳಿಗೆ ಅನ್ಸುತ್ತೆ ಆ ರೀತಿಯ ಒಂದು ಜಾನರ್ ಸಿನಿಮಾ. ಸೊ ಪ್ರೀತಿ ಪ್ರೇಮ ಪಾತ್ರದ ಬಗ್ಗೆ ಯಾರು ಕೇಳಲಿಲ್ಲ. ನನ್ನ ಪಾತ್ರದ ಬಗ್ಗೆ ನಾನು ಹೇಳಕ್ ಇಷ್ಟಪಡ್ತೀನಿ. ನನ್ನ ಪಾತ್ರ ಹೇಗೆ ಸ್ಟಾರ್ಟ್ ಆಗುತ್ತೆ ಅಂದ್ರೆ, ಇದರಲ್ಲಿ ಆಕ್ಚುಲಿ ಒಂದು ಹಂತದಲ್ಲಿ ನಾನು ಅವಳನ್ನ ಸೀತೆ ಅನ್ಕೊಂಡಿದ್ದೆ, ಆದ್ರೆ ಅವಳು ರಾಧೆ ಆಗಿದ್ಲು. ಅಂದ್ರೆ ಇದ್ರಲ್ಲೇ ನಿಮಗೆ ಗೊತ್ತಾಗುತ್ತೆ ಯಾವ ತರ ಇದೆ ಸಿನಿಮಾ, ಹೇಗಿದೆ ಅಂತ. ಅದೊಂದು ನಿಮ್ಗೆ ರಾಧೆ ಪಾತ್ರ ಅಂದ್ರೆ ನೀವು ಯಾವ ತರ ಅಂತ ನೀವು ಯೋಚನೆ ಮಾಡಬೇಕು. ರಾಧೆ ಮತ್ತೆ ಕೃಷ್ಣ ಆಕ್ಚುಲಿ ನೀವ್ ಹೇಳ್ಬೇಕು ಸರ್, ನೀವ್ ಹೇಳ್ಬೇಕು ಸರ್. ಫಸ್ಟ್ನೇದಾಗಿ ನಾನು ಹೇಳ್ಬೇಕಂದ್ರೆ, ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ನಮ್ಮ ಪ್ರಜ್ಯೋತ್ ಸರ್ ಅವರಿಂದ. ಎಲ್ಲ ಒಬ್ಬ ಹೊಸ ಡೈರೆಕ್ಟರ್ಗೆ ಇವ್ರ ಥರ ಒಂದು ಮಾರ್ಗದರ್ಶನ ಕೊಟ್ಬಿಟ್ಟು, ಅಕ್ಕ ಏನಿದ್ದಾರೆ ಪೂಜಿತ ಅಕ್ಕ, ಸೊ ಇವರು ಏನೂ ಆಗಲ್ಲ, ಸೊ ನೀವು ಸಿನಿಮಾ ಸ್ಟಾರ್ಟ್ ಮಾಡಿ ಅದೇನಾಗುತ್ತೋ ನೋಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ತನಕ ತರೋಕ್ಕೆ ಫಸ್ಟ್ನೇದಾಗಿ ಕಾರಣ ಆಗಿರೋರು ಪೂಜಿತ ಅಕ್ಕ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅವ್ರನ್ನ ಪ್ರೊಡ್ಯೂಸರ್ ಮ್ಯಾಮ್ ಅನ್ನೋದಕ್ಕಿಂತ ಹೆಚ್ಚಾಗಿ ಅಕ್ಕ ಅಂತಲೇ ನಾನು ಕರೆಯೋದು. ಸೊ ಯಾರು ತಪ್ಪಾಗಿ ತಿಳ್ಕೊಬೇಡಿ. ಆ್ಯಂಡ್ ದೆನ್ ನಮ್ಮ ಹೀರೋ ಸರ್ ಆಗಲಿ, ಆ್ಯಂಡ್ ದೆನ್ ಹೀರೋ ನಮ್ಮ ನಿಧಿ ಅವರಾಗಲಿ, DOP ಅವರಾಗಲಿ, ನಮ್ಮ ಟೀಮ್ ಬಾಂಡಿಂಗ್ ಅಂತ ಅಂದರೆ ಇಲ್ಲಿ ಒಂದು ಟೀಮ್ ಬಾಂಡಿಂಗ್ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಫ್ಯಾಮಿಲಿ ಬಾಂಡಿಂಗಲ್ಲಿ ಇರ್ತೀವಿ. ಫ್ಯಾಮಿಲಿ ಬಾಂಡಿಂಗಲ್ಲಿ ತುಂಬ ಚೆನ್ನಾಗಿ ಕ್ಯಾರಿ ಆಯಿತು. ಸಿನಿಮಾ ಬಗ್ಗೆ ಹೇಳೋದಾದರೆ, ಇವಾಗಿನ ಪ್ರೆಸೆಂಟಲ್ಲಿ ಏನು ಜೆನ್ಸಿ ಕಿಡ್ಸ್ ಇದ್ದಾರೆ ಆ್ಯಂಡ್ ದೆನ್ ಸ್ಟೂಡೆಂಟ್ಸ್ ಇದ್ದಾರೆ, ಅವರಿಗೆ ಒಂದು ಈ ಸಿನಿಮಾನ ನಾನು ಪ್ರೆಸೆಂಟ್ಸ್ ಆಗಿ ಮಾಡೋಕ್ಕೆ ಇಷ್ಟಪಡ್ತಾ ಇದ್ದೀನಿ. ಏಕೆಂದರೆ ಎಷ್ಟೋ ಜನ ಜೀವನನ ಹಾಳು ಮಾಡ್ಕೊಂಡಿರೋದು ಒಂದು ಲವ್ ಇಂದ. ಸೊ ಒಂದು ಕಪಲ್ಸ್ ಮಧ್ಯ ಬೆಸ್ಟಿ ಅನ್ನೋ ಒಂದು ಕ್ಯಾರೆಕ್ಟರ್ ಇಂದ ತುಂಬ ಜನ ಹಾಳಾಗಿದ್ದಾರೆ. ಈ ಥರ ಇನ್ನೂ ಹಾಳಾಗ್ತಾನೂ ಇದ್ದಾರೆ. ಬಟ್ ಆದರೂ ಕೂಡ ನಮ್ಮ ಯೂತ್ಸಿಗೆ ಯಾಕೆ ಬುದ್ಧಿ ಬಂದಿಲ್ಲ, ಅಥವಾ ಬುದ್ಧಿ ಬರೋಕ್ಕೆ ಅವ್ರ ಪೇರೆಂಟ್ಸ್ ಬಿಡ್ತಾ ಇಲ್ವಾ, ಅಥವಾ ನಮ್ಮ ಸಮಾಜನೇ ಹೇಗಿದೆಯೋ ಅನ್ನೋದು ಗೊತ್ತಿಲ್ಲ. ಬಟ್ ನಮ್ಮ ಸಿನಿಮಾ ನೋಡೋದ್ರಿಂದ ಹೆಲ್ಪ್ಫುಲ್ ಏನಾಗುತ್ತೆ ಅಂದರೆ, ಒಂದು ರಿಲೇಷನ್ಶಿಪ್ ಬಾಂಡಿಂಗ್ ಬಗ್ಗೆ ನಿಮ್ಗೆಲ್ಲರಿಗೂ ನಾನು ತೋರ್ಸಕ್ಕೆ ಹೊರಟಿದ್ದೀನಿ. ಅಂದರೆ ಮುಂದೆ ನಮ್ಮ ಪ್ರೊಡ್ಯೂಸರ್ ಮ್ಯಾಮ್ ಹೇಳ್ತಾರೆ.